ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪೆದ್ದಿ ಸಿನಿಮಾದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪೆದ್ದಿ ಸಿನಿಮಾ ನನ್ನ ಪ್ರಕಾರ ಇದು ತುಂಬ ಓವರ್ ಹೈಪ್ ಆಗಿದೆ ಮತ್ತು ಮುಂದೆ ಇದು ಡಿಸಾಸ್ಟರ್ ಆಗೋ ಚಾನ್ಸಸ್ ಕೂಡ ತುಂಬ ಇದೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅನ್ನೋದನ್ನು ಇನ್ ಡೀಟೇಲ್ಸ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನಾನು ನೋಟಿಸ್ ಮಾಡಿರೋ ಹಾಗೆ ಯಾಕೆ ಈ ಸಿನಿಮಾ ಓವರ್ ಹೈಪ್ಡು ಅಥವಾ ಯಾಕೆ ಈ ಸಿನಿಮಾ ಫೇಲ್ ಆಗುತ್ತೆ ಅಂದರೆ, ಮೊದಲನೇ ರೀಸನ್ ಬಂದು ಈ ಸಿನಿಮಾದಲ್ಲಿ ಒಟ್ಟು 3 ಸ್ಪೋರ್ಟ್ಸ್ ಕಥೆಗಳನ್ನ ಹೇಳ್ತಾ ಹೋಗಿದ್ದಾರೆ. ಸೊ ನಾವೆಲ್ಲ ಯೂಶ್ವಲ್ ಆಗಿ ನೋಡಿರೋದು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಬಗ್ಗೆ ಸಿನಿಮಾದಲ್ಲಿ ಹೇಳಿರ್ತಾರೆ, ಅದನ್ನು ತುಂಬ ಹೈ ಲೆವೆಲ್ಗೆ ತೊಗೊಂಡೋಗಿ ಎಂಡ್ ಮಾಡಿರ್ತಾರೆ, ಆವಾಗ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಂದು ಸಿನಿಮಾ ಆಗ ಗೆಲ್ಲುತ್ತೆ. ಆದರೆ ಈ ಸಿನಿಮಾದಲ್ಲಿ ಒಟ್ಟು 3 ಸ್ಪೋರ್ಟ್ಸ್ನ ಹೇಳಿದ್ದಾರೆ. ಒಂದು ಕ್ರಿಕೆಟ್, ಇನ್ನೊಂದು ಕುಸ್ತಿ, ಮತ್ತೊಂದು ರೇಸ್. ಸೊ ಯಾವುದೇ ಸಿನಿಮಾ ಆದರೂ ಒಂದು ಗೇಮ್ ಮೇಲೆ ಎಮೋಷನ್ ಇರುತ್ತೆ. ಮೂರು ಗೇಮ್ನ ತೊಗೊಂಡು ಯಾವ ರೀತಿ ಇದನ್ನು ನಾವು ತೊಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಕುಸ್ತಿ ಇಂಪಾರ್ಟೆಂಟ್ ಆಗ್ಬೋದು, ಕೆಲವೊಬ್ಬರಿಗೆ ರೇಸ್ ಇಂಪಾರ್ಟೆಂಟ್ ಆಗ್ಬೋದು, ಕೆಲವೊಬ್ಬರಿಗೆ ಕ್ರಿಕೆಟ್ ಇಂಪಾರ್ಟೆಂಟ್ ಆಗ್ಬೋದು. ಸಿನಿಮಾದ ಮೊದಲನೇ ಗ್ಲಿಮ್ಸ್ ಬಿಟ್ಟಾಗ ಓಕೆ ಇದು ಕಂಪ್ಲೀಟ್ಲಿ ಕ್ರಿಕೆಟ್ ಬಗ್ಗೆ ಇರುತ್ತೆ, ಗಲ್ಲಿ ಕ್ರಿಕೆಟ್ ಥರ ಒಂದು ಊರಲ್ಲಿ ಲಗಾನ್ ರೀತಿ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ವು. ಬಟ್ ಅದಾದಮೇಲೆ ನೆಕ್ಸ್ಟ್ ಗ್ಲಿಮ್ಸಲ್ಲಿ ಕುಸ್ತಿ ಬಗ್ಗೆ ಬಿಟ್ಟರು. ಓಕೆ ಕ್ರಿಕೆಟ್ಗಿಂತ ಮೇಯ್ನ್ ಇಲ್ಲಿ ಕುಸ್ತಿ ಅನಿಸುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಮತ್ತೊಂದು ವಿಡಿಯೋದಲ್ಲಿ ಅಂದರೆ ಟ್ರೈಲರ್ ಬಿಟ್ಟಾಗ ಕಂಪ್ಲೀಟ್ ಇದು ಬರೀ ಒಂದಲ್ಲ ಎರಡಲ್ಲ 3 ಗೇಮ್ಗಳನ್ನ ಹೊಂದಿರುತ್ತೆ ಅಂತ ತೋರಿಸೋದು. ಸೊ ಇದು ನೋಡೋಕ್ಕೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಈ ರೀಸನಿಂದ ಕೂಡ ಈ ಸಿನಿಮಾದ ನಿರೀಕ್ಷೆಗಳು ಕಮ್ಮಿ ಆಗ್ಬೋದು, ಅಥವಾ ಸಿನಿಮಾ ಇದ್ರ ಮೇಲೆ ಇಂಪ್ಯಾಕ್ಟ್ ಕೂಡ ಬೀಳ್ಬೋದು. ಮತ್ತು ಸೆಕೆಂಡ್ ಕಾರಣ ಇನ್ನೊಂದು ಬುಜ್ಜಿ, ಅಂದರೆ ಈ ಪೆದ್ದಿ ಸಿನಿಮಾದ ಡೈರೆಕ್ಟ್ರು. ಯಾಕಪ್ಪ ಅಂದರೆ ಇವರು ತೆಗೆದಿರೋದು ಮೊದಲನೇ ಸಿನಿಮಾ ಉಪೇನ ಸಿನಿಮಾ. ಇದು ಬೆಸ್ಟ್ ಹಿಟ್ ಆಯಿತು ಆ ಟೈಮಲ್ಲಿ. ಹೊಸ ಹೀರೋ, ಹೊಸ ಕತೆ ಮತ್ತು ಒಂದು ಹೊಸ ರೀತಿಯ ಎಂಡಿಂಗಿಂದ ಈ ಸಿನಿಮಾ ತುಂಬ ಹಿಟ್ ಆಗಿತ್ತು. ಒಂದು ಲವ್ ಸ್ಟೋರಿ ಸಿನಿಮಾ ತೆಗೆದಿರೋಂಥ ಬುಜ್ಜಿ ಅವರು ಈಗ ಈ ರೀತಿ ಒಂದು ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾನ, ಅದರಲ್ಲೂ ಒಂದು ವಿಲೇಜ್ ಓರಿಯೆಂಟೆಡ್ ಸಿನಿಮಾನ ಯಾವ ರೀತಿ ತೆಗಿತಾರೆ ಅಂತ ಒಂದು ಕುತೂಹಲ ಇದೆ. ಸಿನಿಮಾ ವಿಜುವಲ್ ವೈಸ್ ಆಗಲಿ, ಪ್ರೊಡಕ್ಷನ್ ವೈಸ್ ಆಗಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಆದರೆ ಅದರ ಔಟ್ಪುಟ್ ಕೂಡ ಅದೇ ರೀತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಬುಜ್ಜಿ ಮೇಲೆ ಕೂಡ ಒಂದು ರೀತಿ ಅನುಮಾನಗಳು ಶುರು ಆಗ್ತಾ ಇದೆ. ಈಗ ಆಲ್ರೆಡಿ ಸುಮಾರು ಜನ ಅವರ ಕೆಲಸದ ಮೇಲೆ ತುಂಬಾ ಓವರ್ ಹೈಪ್ ಮಾಡಿಟ್ಟಿದ್ದಾರೆ. ಈಗ ಸುಕುಮಾರ್ ಆಗಿರ್ಬೋದು, ಅಥವಾ ತೆಲುಗು ಇಂಡಸ್ಟ್ರಿಯಲ್ಲಿರೋಂಥ ಕೆಲವೊಬ್ಬರು ಕ್ರಿಟಿಕ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ದೊಡ್ಡ ಮಟ್ಟದಲ್ಲಿ ಬುಜ್ಜಿನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಈಗ ರಾಮ್ ಚರಣ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಇವರೊಬ್ಬ ಬೆಸ್ಟ್ ಡೈರೆಕ್ಟರ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಲ್ಲ. ಹಾಗಾಗಿ ಏನೋ ಒಂದು ರೀತಿ ಬುಜ್ಜಿ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇನ್ನೂ ಬಂದಿಲ್ಲ. ಅವರ ಆ್ಯಟಿಟ್ಯೂಡ್ ಸಿಂಪಲ್ ಆಗಿರ್ಬೋದು, ಬಟ್ ಕಾದು ನೋಡಬೇಕು ಸಿನಿಮಾ ಯಾವ ರೀತಿ ಇರುತ್ತೆ ಅಂತ. ಮೊದಲನೇ ಸಿನಿಮಾಗೆ ಒಂದು ಒಳ್ಳೆ ಹಿಟ್ ಕೊಟ್ಟ ತಕ್ಷಣ ಸೆಕೆಂಡ್ ಸಿನಿಮಾನೂ ಅದೇ ರೀತಿ ಇರುತ್ತೆ, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ತಂದು ಇನ್ನೂ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ನೋಡಬೇಕು ಇವ್ರಿಗೆ ಅಷ್ಟು ಕೇಪಬಲ್ ಇದೆಯಾ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಮೇಯ್ನಾಗಿ ಓವರ್ ಹೈಪ್ ಆಗಿರೋದು ಒಂದು ಡೈರೆಕ್ಟ್ರಿಂದ ಆಗಿರ್ಬೋದು, ಇನ್ನೊಂದು ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಂದ ಆಗಿರ್ಬೋದು, ಮ್ಯೂಸಿಕ್ ಬೈ ಎ ಆರ್ ರೆಹಮಾನು, ಮತ್ತು ಸಪೋರ್ಟಿಂಗ್ ರೋಲ್ಸಲ್ಲಿ ಶಿವಣ್ಣ ಅವ್ರನ್ನ ಮತ್ತು ಆಲ್ ಇಂಡಿಯಾ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ತಾ ಇರೋದಿರ್ಬೋದು. ಸೊ ಇಲ್ಲೋ ತುಂಬ ಓವರ್ ಹೈಪ್ ಮಾಡ್ತಾ ಇದ್ದಾರೆ ಸಿನಿಮಾನ, ಅದ್ರ ನಿರೀಕ್ಷೆಗಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಯಾವಾಗ ನಿರೀಕ್ಷೆಗಳು ಜಾಸ್ತಿ ಆಗ್ತವೆ, ಅದನ್ನು ಕಮ್ಮಿ ಆದಾಗ ಸಿನಿಮಾ 100% ಫ್ಲಾಪ್ ಆಗೋಗುತ್ತೆ. ಸೊ ನಮ್ಮ ನಿರೀಕ್ಷೆಗಳನ್ನ ಕಮ್ಮಿ ಇಟ್ಕೊಂಡು ಹೋದಾಗ ಸಿನಿಮಾ ನಮ್ಗೆ ಇನ್ನೂ ಜಾಸ್ತಿ ಕೊಟ್ಟರೆ ಅದು ತುಂಬ ಇಂಪ್ಯಾಕ್ಟ್ ಆಗಿರುತ್ತೆ, ಸಿನಿಮಾ ಚೆನ್ನಾಗಿದೆ ಅನಿಸುತ್ತೆ. ಆದರೆ ನಿರೀಕ್ಷೆಗಳನ್ನೇ ತುಂಬಿರುವಂಥ ಈ ಸಿನಿಮಾದಲ್ಲಿ ನಮಗೇನಾದರೂ ಆ ನಿರೀಕ್ಷೆಗಳನ್ನ ಕಮ್ಮಿ ಆದರೆ, ಅಥವಾ ನಮ್ಮ ಹೋಪ್ನ ಅದು ಬಿಟ್ಟರೆ ತುಂಬ ಸಿನಿಮಾ ಫ್ಲಾಪ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಇದರ ಸ್ಟೋರಿ ಲೈನ್, ನಾನು ಟ್ರೈಲರಲ್ಲಿ ಗಮನಿಸಿರೋ ಹಾಗೆ ಈ ಸಿನಿಮಾ ಒಂದು ಹಳ್ಳಿಯಲ್ಲಿ ನಡೀತಾ ಇರುತ್ತೆ. ಈ ಹಳ್ಳಿಯಲ್ಲಿ ಇದೊಬ್ಬ ಹುಡುಗ, ಪೆದ್ದಿ ಅನ್ನೋ ಹುಡುಗ ಎಲ್ಲ ಸ್ಪೋರ್ಟ್ಸಲ್ಲೂ ತುಂಬ ಚೆನ್ನಾಗಿ ಆಡ್ತಾ ಇರ್ತಾನೆ. ಹಾಗಾಗಿ ಇವನ್ನ ನ್ಯಾಷನಲ್ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಆ ತೊಗೊಂಡೋಗುವಂಥ ಒಂದು ಪ್ರೋಸೆಸ್ಸಲ್ಲಿ ಇವ್ನಿಗೆ ಏನೇನು ಕಷ್ಟಗಳು ಬರ್ತವೆ ಅನ್ನೋದೇ ಈ ಸಿನಿಮಾದ ಕತೆ. ಸೊ ಈ ಸಿನಿಮಾ ಕತೆ ಆಲ್ರೆಡಿ ನಾವು ಸುಮಾರು ಸಿನಿಮಾಗಳು ನೋಡಿರ್ತೀವಿ. ಯಾವುದೇ ಒಂದು ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾ ತೊಗೊಂಡ್ರು ಇದೇ ಸ್ಟೋರಿ ಲೈನೇ ಇರುತ್ತೆ. ಸುಮಾರು ಇದೇ ರೀತಿಯ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬಂದಿರೋದ್ರಿಂದ ಇದರಲ್ಲೂ ಅಂತಹ ದೊಡ್ಡ ಇಂಪ್ಯಾಕ್ಟ್ ಏನು ಕಾಣಿಸ್ತಾ ಇಲ್ಲ. ಒಂದ್ಸಲಿ ಹಳ್ಳಿಯಲ್ಲಿ ದಿಲ್ದಾರ್ ಆಗಿರೋಂಥ ಹುಡುಗ ಮತ್ತೆ ಡೆಲ್ಲಿಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ, ಬೇರೆ ಬೇರೆ ಏನೇನೋ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ, ಮತ್ತೆ ಅವನು ನ್ಯಾಷನಲ್ ಮಟ್ಟದಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಇದೆಲ್ಲ ಒಂಥರ ಫಿಕ್ಷನಲ್ ವರ್ಡ್ ಅನಿಸುತ್ತೆ. ನೋಡಿದ್ರೆ ಇದೆಲ್ಲ ಓಕೆ ಇದು ಆಲ್ರೆಡಿ ನೋಡಿದ್ದೀವಿನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ ಈ ಸಿನಿಮಾದ ಮೇಲೆ ಅಷ್ಟು ಹೋಪ್ಸು ಇಲ್ಲ. ಸೊ ನಿಮಗೆ ಈ ಸಿನಿಮಾದ ಬಗ್ಗೆ ಏನು ನಿರೀಕ್ಷೆಗಳಿದೆ, ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್. CS.